ಇವತ್ತು ನಮ್ಮ AICCTU ಆಲ್ ಇಂಡಿಯಾ ಸೆಂಟ್ರಲ್ ಕೌನ್ಸಿಲ್ ಆಫ್ ಟ್ರೇಡ್ ಯೂನಿಯನ್ಸ್ ಕರ್ನಾಟಕ ರಾಜ್ಯದ ಪ್ರಥಮ ರಾಜ್ಯ ಸಮ್ಮೇಳನ ನಾವು ನಡೆಸ್ತಾ ಇದ್ದೀವಿ. ಇವತ್ತು ಒಂದು ಮುಖ್ಯವಾದ ಸಂದರ್ಭದಲ್ಲಿ ಈ ಒಂದು ಸಮ್ಮೇಳನ ನಡೆಸ್ತಾ ಇರೋದು. ಒಂದು ಕಡೆಗೆ ಕೇಂದ್ರ ಸರ್ಕಾರ ಬಂದು ಕಾರ್ಮಿಕರ ಒಂದು ದುಡಿಯೋ ವರ್ಗದ ಮೇಲೆ ಒಂದು ಫ್ಯಾಸಿಸ್ಟ್ ದಾಳಿಯನ್ನು ನಾವು ನೋಡ್ತಾ ಇದ್ದೀವಿ. ಅದಾನಿ ಅಂಬಾನಿ ಅವ್ರಿಗೆ ಬೇಕಾಗಿರೋ ಎಲ್ಲ ನೀತಿಗಳು ಕಾನೂನುಗಳು ತಂದು ಈ ದೇಶದ ಸಂಪತ್ತು ಮತ್ತು ಈ ದೇಶದ ಕಾರ್ಮಿಕರನ್ನು ಸಹ ಅವ್ರಿಗೆ ಹರಾಜು ಮಾಡೋ ಒಂದು ನೀತಿಯನ್ನು ನಾವು ನೋಡ್ತಾ ಇರೋದು. ಅದೇ ಒಂದು ಭಾಗವಾಗಿ ಕೇಂದ್ರ ಸರ್ಕಾರ ಬಂದು 4 ಒಂದು ಲೇಬರ್ ಕೋಡ್ ತಂದಿದ್ದಾರೆ. ನಾವು ಹೇಳೋದು ಮತ್ತು ಎಲ್ಲ ಒಂದು ಕಾರ್ಮಿಕರ ಸಂಘಟನೆ ಹೇಳೋ ಮಾತು ಇರೋದೇನೆಂದರೆ, ಈ 4 ಕೋಡ್ ಬಂದು ಕಾರ್ಮಿಕರನ್ನು ಒಂದು ಗುಲಾಮಗಿರಿಗೆ ತಳ್ಳೋ ಒಂದು ಕಾನೂನುಗಳನ್ನು ರೂಪುಗೊಂಡಿದೆ. ಸೊ ಅದಕ್ಕೆ ನಾವು ಅದನ್ನು ಸಂಪೂರ್ಣವಾಗಿ ವಿರೋಧ ಮಾಡ್ತಾ ಇರೋದು. ಇದು ಒಂದು ಸಂದರ್ಭ ಇದ್ದರೆ, ಇನ್ನೊಂದು ಸಂದರ್ಭ ಇರೋದು ನಮ್ಮ ಕರ್ನಾಟಕ ಸರ್ಕಾರ. ಇಲ್ಲಿ ಕಾಂಗ್ರೆಸ್ ಏನು ಇವಾಗ ಪವರ್ಗೆ ಬಂದಿದೆ, ಅವರು ಸಹ ಚುನಾವಣೆ ಮುಂಚೆ ಕಾರ್ಮಿಕರಿಗೆ ಏನು ಒಂದು ಮಾತು ಕೊಟ್ಟಿದ್ದರು, ಆ ಮಾತನ್ನು ಅವ್ರು ಇನ್ನೂ ಉಳಿಸ್ಕೊಂಡಿಲ್ಲ. BJP ಸರ್ಕಾರ ಇದ್ದಾಗ, ಬೊಮ್ಮಾಯಿ ಸರ್ಕಾರ, ಅವರು ಕಾರ್ಮಿಕರ ವಿರೋಧ ಸುಮಾರು ಒಂದಿಷ್ಟು ನೀತಿಗಳು ಮಾಡಿದ್ದು, ಸುಮಾರು ಒಂದಿಷ್ಟು ಕಾಯ್ದೆಗಳು ತಂದಿದ್ದು. ಇವತ್ತಿಗೂ ಕಾಂಗ್ರೆಸ್ ಸರ್ಕಾರ ಅದನ್ನು ವಾಪಸ್ ತೊಗೊಂಡಿಲ್ಲ. ಈ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಪ್ರಥಮ ಈ ಒಂದು ರಾಜ್ಯ ಸಮ್ಮೇಳನ ನಡೀತಾ ಇದೆ. ಬೆಲೆ ಏರಿಕೆ ಮೀರಿ ಹೋಗ್ತಾ ಇದೆ. ಕಾರ್ಮಿಕರಿಗೆ ಯಾವುದೇ ರೀತಿಯಾದ ಒಂದು ಕೆಲಸದ ಭದ್ರತೆ ಇಲ್ಲ, ಜೀವನದ ಭದ್ರತೆ ಇವಾಗ ಜನರಿಗಿಲ್ಲ. ಆ ಒಂದು ಮಧ್ಯದಲ್ಲಿ BJP RSS ಅವರು ಕಾರ್ಮಿಕರ ಮಧ್ಯದಲ್ಲಿ ಜಾತಿ, ಭಾಷೆ ಮತ್ತು ಧರ್ಮದ ಒಂದು ವಿಭಜನೆಗಳು ಮಾಡೋಕ್ಕೆ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಇದನ್ನೆಲ್ಲ ನಾವು ಮೀರಿ ನಾವು ಒಂದು ದುಡಿಯೋ ವರ್ಗದ ಥರ ನಾವು ನಿಂತ್ಕೊಂಡು ದುಡಿಯೋ ವರ್ಗಕ್ಕೆ ಏನು ಒಂದು ನ್ಯಾಯ ಸಿಗಬೇಕು ಅದು ನಾವು ಪಡ್ಕೊಳ್ತೀವಿ. ಆ ಒಂದು ವಿಚಾರ ಇಟ್ಕೊಂಡು ನಮ್ಮ ಈ ಒಂದು ಪ್ರಥಮ ರಾಜ್ಯ ಸಮ್ಮೇಳನವನ್ನು ನಾವು ನಡೆಸ್ತಾ ಇದ್ದೀವಿ. ಈ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ, ಬೇರೆ ಜಿಲ್ಲೆಗಳಿಂದ ಕಾಮ್ರೇಡ್ಸ್ ಎಲ್ಲ ಬಂದಿದ್ದಾರೆ. 2 ದಿನ ಈ ಕಾರ್ಯಕ್ರಮ ನಡೆಯುತ್ತೆ. ಮತ್ತು ನಮ್ಮ ಒಂದು ದೃಢವಾದ ನಿರ್ಣಯ ಇರೋದೇನೆಂದರೆ, AICCTU ಬಂದು ದುಡಿಯೋ ವರ್ಗದ ಒಂದು ಕ್ರಾಂತಿಕಾರಿ ಹಾದಿಯನ್ನು ಈ ಕರ್ನಾಟಕದಲ್ಲಿ ನಾವು ರೂಪಿಸ್ತೀವಿ. ಈ ಒಂದು ಕೋಮು ಒಂದು ಶಕ್ತಿಗಳೇನಿದೆಯೋ, ಕಾರ್ಮಿಕರ ವಿರೋಧಿ ಏನು ಶಕ್ತಿಗಳಿದೆಯೋ, ಕಾರ್ಮಿಕ ವಿರೋಧಿ ಏನು ಪಕ್ಷಗಳಿದೆಯೋ, ಅವ್ರನ್ನೆಲ್ಲರೂ ನಾವು ಬೀಳಿಸಿ ಕಾರ್ಮಿಕರ ಒಂದು ಸರ್ಕಾರ, ಕಾರ್ಮಿಕರ ಒಂದು ಪವರ್ನ ಈ ಒಂದು ರಾಜ್ಯದಲ್ಲಿ ನಾವು ಸ್ಥಾಪಿಸ್ತೀವಿ. ನಾವು ನಮ್ಮ ಪ್ರಥಮ ರಾಜ್ಯ ಸಮ್ಮೇಳನ ಮಾಡಬೇಕಾದ ಒಂದು ಸಂದರ್ಭದಲ್ಲಿ ನಾವು ಚರ್ಚೆ ಮಾಡಿದ್ವಿ, ಇದು ಎಲ್ಲಿ ನಾವು ಮಾಡಬೇಕಂತ. ಆಬ್ವಿಯಸ್ಲಿ ನಾವು ಕರ್ನಾಟಕದ ಬೇರೆ ಯಾವುದಾದ್ರೂ ಭಾಗದಲ್ಲೂ ಮಾಡ್ಬೋದಾಗಿತ್ತು, ಅದೇನು ಸಮಸ್ಯೆ ಆಗ್ತಾ ಇರಲಿಲ್ಲ. ಆದರೆ ನಾವು ಮುಖ್ಯವಾಗಿ ಈ ಭಾಗ ಆಯ್ಕೆ ಮಾಡಿದ್ದೇನೆಂದರೆ, ಈ ಭಾಗದಲ್ಲಿ ಒಂದು ದೊಡ್ಡ ಚರಿತ್ರೆ ಇದೆ, ದುಡಿಯೋ ವರ್ಗದ ಒಂದು ದೊಡ್ಡ ಚರಿತ್ರೆ ಇದೆ, ಒಂದು ಕೋಮ ಸೌಹಾರ್ದತೆಯ ಒಂದು ದೊಡ್ಡ ಚರಿತ್ರೆ ಇದೆ. ಆದರೆ ಆ ದುಡಿಯೋ ವರ್ಗದ ಮೇಲೆ ದಾಳಿ, ಆ ಒಂದು ಕೋಮ ಒಂದು ಎಲ್ಲ ಬಾಂಧವ್ಯ ಆಯಿತು, ಅದ್ರ ಮೇಲೆ ಒಂದು ದಾಳಿ, ಆ ಎರಡೂ ಸಹ ಈ ಒಂದು ಕ್ಷೇತ್ರದಲ್ಲಿ ನಡೀತಾ ಇರೋ ಒಂದು ಹಿನ್ನೆಲೆಯಲ್ಲಿ ನಾವು ಇಲ್ಲಿ ಈ ಕಾರ್ಯಕ್ರಮ ಮಾಡಲೇಬೇಕು. ನಮ್ಮ ಈ ಒಂದು ಸಮ್ಮೇಳನ ಇಲ್ಲಿ ಮಾಡಿ ದುಡಿಯೋ ವರ್ಗಕ್ಕೆ ನಾವು ಇನ್ನೂ ಒಂದು ಸತಿ ನಾವು ಐಕ್ಯವಾಗಿ ನಿಂತ್ಕೊಂಡು ನಮ್ಮ ಒಂದು ಸಮಪಾಲು ಒಂದು ಕನಸು ಅದನ್ನು ನಾವು ಡೆಫಿನೆಟಾಗಿ ಅದನ್ನು ಸಾಧಿಸ್ಬೋದು ಅಂತ ಒಂದು ವಿಚಾರ ಮುಟ್ಸೋಕ್ಕೆ ಈ ಒಂದು ಭಾಗದಲ್ಲಿ ಇದನ್ನು ನಡೆಸ್ತಾ ಇರೋದು. ಇವತ್ತು ಮುಖ್ಯವಾಗಿ ಈ ಒಂದು ಸಮ್ಮೇಳನದ ಉದ್ದೇಶ, ಈ ದೇಶದಲ್ಲಿ ಕಾರ್ಮಿಕರ ಕಾನೂನುಗಳಿಗೆ ತಿದ್ದುಪಡಿ ಮಾಡಿ 4 ಸಂಹಿತೆಗಳನ್ನಾಗಿ ಜಾರಿಗೊಳಿಸಿ ಈ ಒಂದು ದುಡಿಯುವ ಜನರ ಕೈಗಳನ್ನು ಕಟ್ಟಾಕುವಂಥ ಒಂದು ಕಾನೂನುಗಳು, ಕರಾಳ ಕಾನೂನುಗಳು ಬರ್ತಾ ಇದೆ. ಆ ಕಾನೂನುಗಳನ್ನು ಬದಲಾವಣೆ ಮಾಡಬೇಕು. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿನ ಈ ಒಂದು ಭಾರತ ಇದೆ, ಅದು ನಿರ್ಮಾಣ ಆಗಬೇಕು. ಈ ಒಂದು ಕಾನೂನುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ಪೂರ್ವದಲ್ಲೇ ಎಲ್ಲ ಕಾರ್ಮಿಕರಿಗೆ ಸಿಗಬೇಕು. ಅದು ESI ಇರ್ಬೋದು, PF ಇರ್ಬೋದು, ಬೇರೆ ಬೇರೆ ಸೌಲಭ್ಯಗಳು. ಆದರೆ ಈ ಒಂದು ಜನವಿರೋಧಿ ಸರ್ಕಾರಗಳು, ಅದು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಬರೀ ಕಾರ್ಪೊರೇಟ್ ಕಂಪನಿಗಳಿಗೆ ಮನೆ ಹಾಕಲೋಸ್ಕರ ಈ ಒಂದು ಕಾರ್ಮಿಕರಿಗೆ ಕರಾಳ ಶಾಸನಗಳನ್ನು ತಂದು ಅವರನ್ನು ಬಗ್ಗು ಬಿಡಿತಾ ಇದ್ದಾರೆ. ಅದರಿಂದ AICCTU ಈ ಒಂದು ರಾಜ್ಯ ಸಮ್ಮೇಳನದ ಮುಖಾಂತರ ಈ ದೇಶದಲ್ಲೇ ಮತ್ತು ಈ ರಾಜ್ಯದ ದುಡಿಯುವ ಜನರ ಹಕ್ಕಿಗಾಗಿ, ಅವರ ಒಂದು ಏನು ಘನತೆಗಾಗಿ ನಾವು ಈ ಹೋರಾಟಗಳನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಸಮ್ಮೇಳನದ ಮುಖಾಂತರ ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ನಾವು ಹೇಳ್ತಾ ಇದ್ದೀವಿ, ಏನು ಕಾನೂನುಗಳನ್ನು ತಿದ್ದುಪಡಿ ಮಾಡಿದ್ದೀರಾ, ಇದು ಕಾರ್ಮಿಕರಿಗೆ ಏನು ಅವರ ಒಂದು ಕಾನೂನುಗಳನ್ನು ಏನಿದೆಯೋ ಅದನ್ನು ಉಳಿಸ್ಕೊಳ್ಬೇಕು. ಎಲ್ಲ ದುಡಿಯುವ ಜನರಿಗೆ ಕೆಲಸ ಸಿಗಬೇಕು. ಎಷ್ಟೋ ಫ್ಯಾಕ್ಟ್ರಿಗಳು ರಿಯಲ್ ಎಸ್ಟೇಟ್ ಮಾಫಿಯಾಗಳ ಜೊತೆ ಸೇರಿ ಸರ್ಕಾರಗಳು ಒಂದು ಕಾರ್ಪೊರೇಟ್ ಕಂಪನಿಗಳಿಗೆ ಮಣೆ ಹಾಕ್ತಾ ಇದೆ. ಅದು ಮಾತ್ರ ಅಲ್ಲ, ಇವತ್ತು ಭೂಮಿ ಅಂತ ಹೇಳೋದು ದುಡಿಯುವ ಜನರಿಗೆ ಸಿಗ್ತಾ ಇಲ್ಲ. ಇವತ್ತು ಭಾಳ ಕಾರ್ಮಿಕರು ಏನು ಬೆಲೆ ಏರಿಕೆಗಳಿಂದ ತತ್ತರಿಸಿದ್ದಾರೆ. ಇವತ್ತು ನಾವು ನೋಡ್ಬೋದು, ಕನಿಷ್ಠ ಕೂಲಿನೂ ಸಿಗದೆ ಕೂಲಿಯ ಒಂದು ನಿರ್ಣಯಗಳನ್ನು ಆಗ್ತಾ ಇರೋಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಉದ್ಭವ ಆಗಿದೆ. ಅದರಿಂದ ಈ ಒಂದು ಸಮ್ಮೇಳನದ ಮುಖಾಂತರ
ಈ ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿರುವ ದುಡಿಯುವ ಜನರ ಪರವಾಗಿ ನಾವು ಈ ಸಮ್ಮೇಳನವನ್ನು ಅವರಿಗೆ ಅರ್ಪಿಸ್ತಾ ಇದ್ದೇವೆ. ಇದರ ಭಾಗವಾಗಿಯೇ ಏನು ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗಳಿದೆಯೇ ಅದನ್ನು ವಾಪಸ್ ತಗೊಳ್ಬೇಕು, ಎಲ್ಲ ಕಾರ್ಮಿಕರಿಗೆ ಸೌಲಭ್ಯ ಸಿಗಬೇಕು ಮತ್ತು ಜೀತ ಪದ್ಧತಿ ತೊಲಗಬೇಕು. ದೊಡ್ಡ ಮಟ್ಟದಲ್ಲಿ ನಡೀತಿರುವ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಅದೆಲ್ಲ ಕೊಲೆಗಳು ನಿಲ್ಲಬೇಕು. ಅದು ಮಣಿಪುರ ಇರ್ಬೋದು, ತ್ರಿಪುರ ಇರ್ಬೋದು, ಇಲ್ಲಿ ನಡೀತಿರೋ ಜನಾಂಗೀಯ ಹತ್ಯೆಗಳು ಇದು ನಿಲ್ಲಬೇಕು ಅಂತ ಹೇಳಿ ಈ ಸಮ್ಮೇಳನದ ಮುಖಾಂತರ ಈ ರಾಜ್ಯದ ಜನಗೂ ಮತ್ತು ಈ ದೇಶದ ಜನಕ್ಕೆ ಸಮ್ಮೇಳನದ ಮುಖಾಂತರ ನಾವು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. AICCTU ಸಂಘಟನೆಯ ಮೊದಲನೇ ರಾಜ್ಯ ಸಮ್ಮೇಳನ, ಕರ್ನಾಟಕ ರಾಜ್ಯ ಸಮ್ಮೇಳನ ಇಲ್ಲಿ ನಡೀತಾ ಇದೆ. ನಾವು ದೇಶಾದ್ಯಂತ ಮಟ್ಟದಲ್ಲಿ ಈ ಒಂದು ಸರ್ಕಾರದ, ಅದು BJP ಇರಲಿ ಕಾಂಗ್ರೆಸ್ ಇರಲಿ, ಅವರು ಕಾರ್ಮಿಕರಿಗೆ ವಿರುದ್ಧವಾಗಿ ಏನೇನು ಮಾಡಿದಾರೋ ಅದಕ್ಕೆಲ್ಲ ವಿರುದ್ಧವಾಗಿ ನಾವು ಹೋರಾಟ ಮಾಡಿದ್ದೀವಿ. ಇಲ್ಲಿ ಕರ್ನಾಟಕದಲ್ಲಿ ನಾವು ಏನು ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, BJP ಸರ್ಕಾರ ಇರುವಾಗ ಕಾರ್ಮಿಕರಿಗೆ ವಿರುದ್ಧವಾಗಿ ಸುಮಾರು ಕಾನೂನುಗಳು ಮಾಡಿದ್ದಾರೆ. ಅದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇನ್ನೂ ವಾಪಸ್ ತಗೊಂಡಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಆ ಥರ ಏನೇನು ಕಾನೂನುಗಳು ಒಂದು ಕಾರ್ಮಿಕರಿಗೆ ವಿರುದ್ಧವಾಗಿ BJP ಸರ್ಕಾರ ಮಾಡಿದ್ರೋ ಅದೆಲ್ಲ ವಾಪಸ್ ತಗೋಬೇಕು ಅಂತ ಹೇಳಿ ಹೋಗಿ ಒಂದು ಮುಖ್ಯವಾಗಿರುವ ಬೇಡಿಕೆ ಇಟ್ಟಿದ್ದೀವಿ. ಅದೇ ಥರ ಇವತ್ತು ಕರ್ನಾಟಕದಲ್ಲಿ ಒಂದು ಕಾರ್ಮಿಕ ಬದುಕು ಮಾಡಬೇಕಂದ್ರೆ ನಾವು ಸುಪ್ರೀಂ ಕೋರ್ಟ್ ನಿರ್ಧಾರ ಏನಿದೆ ಅದನ್ನ ಪ್ರಕಾರ ಲೆಕ್ಕ ಮಾಡಿ ನೋಡಿದ್ರೆ ಇವತ್ತು 35,000 ಕನಿಷ್ಠ ವೇತನ ಇರಬೇಕಾಯಿತು. ಆದರೆ 35,000 ಕನಿಷ್ಠ ವೇತನ ಈ ಸರ್ಕಾರ ಕೊಡ್ತಾ ಇಲ್ಲ. ಅದು ಕೂಡ ಒಂದು ಮುಖ್ಯವಾಗಿರೋ ಬೇಡಿಕೆಯಾಗಿ ನಾವು ಇಟ್ಟಿದ್ದೀವಿ. ಈಗ ರೀಸೆಂಟಾಗಿ ನಾವು ಪೌರ ಕಾರ್ಮಿಕರ ಪರವಾಗಿ ನಮ್ಮ ರಾಜ್ಯ ಮಟ್ಟದಲ್ಲಿ ದೊಡ್ಡ ಹೋರಾಟಗಳು ಮಾಡಿದ ಮೇಲೆ ಪೌರ ಕಾರ್ಮಿಕರನ್ನ ನಾವು ಕಾಯಂ ಕೊಡಿಸ್ತೀವಿ ಅಂತ ಹೇಳಿ ಈ ಸರ್ಕಾರ ಒಪ್ಕೊಂಡಿದ್ದಾರೆ. ಅದೇ ಥರ ಈ ದೇಶದಲ್ಲಿ ಈ ಒಂದು ರಾಜ್ಯದಲ್ಲಿ ಇರುವ ಯಾರ್ಯಾರು ಕಾಂಟ್ರಾಕ್ಟ್ ಕಾರ್ಮಿಕರಿದ್ದಾರೋ ಅವರೆಲ್ಲ ಕೂಡ ಪರ್ಮನೆಂಟ್ ಮಾಡಬೇಕಂತ ಹೇಳಿ ನಮ್ಮದು ಒಂದು ಮುಖ್ಯವಾಗಿ ಇರುವ ಬೇಡಿಕೆ ಇಟ್ಕೊಂಡಿದ್ವಿ. ಅದೇ ಥರ ನೀವು ನೋಡಿದ್ರೆ ಇವತ್ತು ಮೋದಿ ಸರ್ಕಾರ ಕಾರ್ಮಿಕರಿಗೆ ವಿರುದ್ಧವಾಗಿ 4 ಕಾನೂನುಗಳು ತಗೊಂಬಂದಿದ್ದಾರೆ. 44 ಕಾನೂನುಗಳು ರದ್ದುಪಡಿಸಿ ಒಂದು 4 ಕಾನೂನುಗಳು ತಗೊಂಬಂದಿದ್ದಾರೆ. ಅದೇ ಒಂದು ಕಾರ್ಮಿಕರ ಕಾನೂನು ಅಂತ ಹೇಳೋದ್ರಿಂದ ಅದು ಮಾಲೀಕರ ಕಾನೂನು ಅಂತ ಹೇಳ್ಬೋದು. ಆ ಮಾಲೀಕರ ಕಾನೂನುಗಳನ್ನು ರದ್ದು ಮಾಡಬೇಕೆಂದು ನಾವು ಈ ಸಮ್ಮೇಳನದ ಮೂಲಕವಾಗಿ ಬೇಡಿಕೆ ಬಿಡ್ತಾ ಇದ್ದೀವಿ. ಇದೇ ಥರ ನೀವು ನೋಡಿದ್ರೆ ಇವತ್ತಿನ ದಿನ ಇಸ್ರೇಲ್ನಲ್ಲಿ ದೊಡ್ಡ ಒಂದು ಯುದ್ಧ ನಡೀತಾ ಇದೆ. ಪಾಲಸ್ತೀನಕ್ಕೆ ವಿರುದ್ಧವಾಗಿ ಇಸ್ರೇಲ್ ಅವರು ಅಲ್ಲಿರುವ ಜನರನ್ನ ಕೊಳ್ತಾ ಇದ್ದಾರೆ. ಆ ಥರ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯದಿಂದ, ಕರ್ನಾಟಕದಿಂದ, ಬೇರೆ ಬೇರೆ ರಾಜ್ಯಗಳಿಂದ, ನಮ್ಮ ದೇಶದಿಂದ ಕಟ್ಟಡ ಕಾರ್ಮಿಕರನ್ನ ಅಲ್ಲಿ ಕಳಿಸೋದಂತ ಹೇಳಿ ಈ ಮೋದಿ ಸರ್ಕಾರ ನಿರ್ಧಾರ ಮಾಡಿದ್ದಾರೆ. ಅದು ಕಾರ್ಮಿಕರನ್ನ ಕೊಲ್ಲುವುದಕ್ಕೆ ಒಪ್ಪಾಗುತ್ತದೆ. ಅದರಿಂದ ಆ ಥರ ಕೆಲಸಗಳು ಮೋದಿ ಸರ್ಕಾರ ಮಾಡಬಾರ್ದು ಅಂತ ಹೇಳಿ ಕೂಡ ನಾವು ಕೇಳ್ತಾ ಇದ್ದೀವಿ. ಈ ಥರ ನೋಡಿದ್ರೆ ಇವತ್ತಿನ ದಿನ ನಾವು ಮಾಡ್ತಾ ಇರೋ ಈ ಸಮ್ಮೇಳನ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ ಇರುವ ಗಣಿ ಕಾರ್ಮಿಕರಿಗೋಸ್ಕರ, ಇಲ್ಲಿ ಇರುವ ಪೌರ ಕಾರ್ಮಿಕರಿಗೋಸ್ಕರ, ಇಲ್ಲಿ ಇರುವ ಕಾಂಟ್ರಾಕ್ಟ್ ಕಾರ್ಮಿಕರಿಗೋಸ್ಕರ, ಇಲ್ಲಿ ಇರುವ ಅಷ್ಟು ಕಾರ್ಮಿಕರು ಯಾರ್ಯಾರು ಇದ್ದಾರೋ ಅವರ ಬೇಡಿಕೆಗಳನ್ನ ಮುಂದಿಟ್ಟು ಈ ಒಂದು ಸಮ್ಮೇಳನ ನಡೀತಾ ಇದೆ. ಅದರ ಒಂದು ಭಾಗವಾಗಿಯೇ ಇವತ್ತು ಈ ರ್ಯಾಲಿ ನಡೀತಾ ಇದೆ. ಈ ಒಂದು ಸಮ್ಮೇಳನ ಜಯವಾಗಬೇಕಂತ ಹೇಳಿ AICCTU ರಾಷ್ಟ್ರೀಯ ಕಮಿಟಿಯಿಂದ ನಾವು ಹೇಳ್ಕೊಳ್ತಾ ಇದ್ದೀವಿ.